Make sure that it is not in the receptive position, where we have removed all the stamens, that is male reproductive part. And once again we have to close this and bag here for a moment, that make confirm that make sure that flower should come to a receptive stage. ಏನು ರಿಸೆಪ್ಟಿವ್ ಸ್ಟೇಜ್ ಅಂದರೆ ಇಟ್ ಶುಡ್ ಬಿಕಮ್ ಮೆಚ್ಯೂರ್ ಈ ಥರ ಆಗೋ ಥರ. ಒನ್ಸ್ ಇಟ್ ಕಮ್ಸ್ ಟು ಅ ರಿಸೆಪ್ಟಿವ್ ಸ್ಟೇಜ್, ಬ್ರಿಂಗ್ ದಿ ಡಿಸೈರ್ಡ್ ಕ್ಯಾರೆಕ್ಟರ್ ಫ್ಲವರ್. ದಟ್ ಶುಡ್ ಬಿ ಆಲ್ವೇಸ್ ಎ bisexual plant of the same species. And we should remove. ಇವಾಗ ಇದು ರಿಸೆಪ್ಟಿವ್ ಸ್ಟೇಜ್ ಬರುತ್ತೆ 2-3 ಡೇಸ್ ಅಂತ ಗೊತ್ತಾದ್ಮೇಲೆ ಏನಾಗುತ್ತೆ, ಹರಡ್ಕೊಂಡಿರುತ್ತೆ. ಆ್ಯಂಡ್ ವಿ ಶುಡ್ ಇಟ್ಕೊಳ್ಳಿ ಫ್ಲವರ್ನ ಓಪನ್ ಮಾಡಿ, ಮೇಕ್ ಶೂರ್ ದ್ಯಾಟ್ ಇಲ್ಲಿಂದ ವಿ ಹ್ಯಾವ್ ಟು ರಿಮೂವ್ ದ ಪೋಲನ್ and stick on this, or we should just dust. ನೋಡಿ ಕಲರ್ ಆಯ್ತಾ? ಡಸ್ಟ್ ಮಾಡಿದ್ಮೇಲೆ ಒನ್ಸ್ ಅಗೇನ್ ಇದು ಏನಂತ ಡಸ್ಟ್ ಮಾಡಿದ್ಮೇಲೆ ಕ್ರಾಸಿಂಗ್. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಕ್ರಾಸಿಂಗ್. ಟೇಕ್ ದ ಪೇಪರ್ ಬ್ಯಾಗ್ ಆ್ಯಂಡ್ ಬ್ಯಾಗಿಂಗ್. ಇದನ್ನು ಬ್ಯಾಗಿಂಗ್ ಕಟ್ಟಿ. ಅವ್ರನ್ನ ಫೋಟೋ ಕಲಪ ಚೆನ್ನಾಗಿ ಬ್ಯಾಗಿಂಗ್ ಮಾಡ್ತಿದ್ದಾರೆ. ದಿಸ್ ಈಸ್ ನಾಟ್ ಅ ಸೀಡ್ ಟೈಪ್. ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು ಆಲ್ರೆಡಿ, ಈ ಫ್ಲವರ್ ಕೊಡಿ. ಇದೇನಾಗುತ್ತೆ, ಇಲ್ಲಿಂದ ಬಂದು ಇಯರ್ ದೇರ್ ಇಸ್ ಎನ್ ಓವಲ್ ಪಾರ್ಟ್, ಪೋಲನ್ ಟ್ಯೂಬ್ ಪ್ರೊಟ್ರೂಡ್ ಆಗುತ್ತೆ. ನಿಮಗೆ ಪಿ ಸಿ ನೋಡಿ ಓದಿರೋದಿಲ್ಲ. ಹಿಯರ್ ಇಟ್ ಈಸ್ ಓವಲ್ ಪಾರ್ಟ್. ಪೋಲನ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಪೋಲನ್ ಟ್ಯೂಬ್ ಎಂಟರ್ಸ್, ಹಿಯರ್ ಇಟ್ ಫಾರ್ಮ್ಸ್ ದಿ ಓವ್ಯೂಲ್. ಇದ್ರದ್ದು ಫ್ಲವರ್ಸ್ದು ಜೆನೆಟಿಕ್ ಮೆಟೀರಿಯಲ್ಲು, ಇದ್ರದ್ದು ಜೆನೆಟಿಕ್ ಮೆಟೀರಿಯಲ್ ಹ್ಯಾಪ್ಲಾಯ್ಡ್. ನೆನೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದ್ರ ಹ್ಯಾಪ್ಲಾಯ್ಡು, ಇದ್ರ ಹ್ಯಾಪ್ಲಾಯ್ಡು. ಡಿಪ್ಲಾಯ್ಡ್ zygote is formed of the both characters, not only on this flower, all the flowers. But unfortunately hibiscus goes for the vegetative propagation. ಇದು ಕಟಿಂಗ್ಸ್ ಅಲ್ಲಿ ಮಾಡೋದು. ನಾವು ಇವಾಗ ಹುಡ್ಕಕ್ಕೆ ಹೇಳಿದ್ಮೇಲೆ ನಿಮಗೆ ಅದು ಸೀಡ್ಸ್ ಆಗುತ್ತೆ. ಇಲ್ಲಿ ಸೀಡ್ ಆಗುತ್ತೆ ಗೊತ್ತಾ? ಇವು ಸೀಬೆಕಾಯಿ ಮರ ಹೇಳಿದ್ರೆ ಚಪೆಕಾಯಿ, ಅದೇನು ಮಾಡ್ತೀರ, ಅದು ಸೀಡ್ ಫಸ್ಟ್ ಫ್ಲವರ್ ಬಂದಿರುತ್ತೆ. ಫ್ಲವರ್ ಬಿದ್ದೋದ್ಮೇಲೆ ಸೀಡ್ ಫ್ರೂಟ್ ಬರುತ್ತೆ. ಫ್ರೂಟ್ ಒಳಗೆ ಏನಿರುತ್ತೆ, ಸೀಡು ಹಣ್ಣಾದ್ಮೇಲೆ ಏನಾಗುತ್ತೆ, ಬಿದ್ದೋಗುತ್ತೆ. ಹೌದಾ? ನೀವು ಸೀಬೆಕಾಯಿ ಮರಕ್ಕೆ ಮಾಡ್ತೀರಾ ಅಂದ್ಕೊಳ್ಳಿ. ಸೀಬೆಕಾಯಿ ಮರದಲ್ಲಿ ಇದೇ ಥರ ಓವಿಲ್ ಆಗಿ ಹಣ್ಣು ಬಂದು, ಫ್ಲವರ್ ಬಿದ್ದ ಹಣ್ಣು ಬಂದು ಹಣ್ಣು ಕೆಳಗೆ ಬೀಳುತ್ತೆ. ಸೀಡ್ಸ್ ದೇ ಎಮರ್ಜ್. ಅವಾಗ ಮೇಲ್ ಪ್ಲ್ಯಾಂಟ್ ಬೇರೆ ಸ್ಪೀಶೀಸ್ ತಂದಿದ್ದೀವಿ, ರೆಡ್ ಕಲರ್ ಫ್ರೂಟ್ ತಂದಿರ್ತೀವಿ, ಇಲ್ಲಿ ವೈಟ್ ಕಲರ್ ಯೂಸ್ ಮಾಡ್ತೇವೆ. ಇದು ಯಾವುದೋ ಪಿಂಕ್ ಕಲರ್ ಬಂದ್ಬಿಡುತ್ತೆ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ significance of emasculation bagging. Emasculation is an artificial hybridization which avoids the self-pollination. Self ಬೇಡ, ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬೀಳೋದು, ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಹೋಗೋದು, ಮತ್ತೆ ವೈಟ್ ಕಲರ್. ನೋ, we don't want that. We have to breed something new variety. In this consequence, we are trying. You please search, all of you search any 2 to 3 plants. You yourself explain to your friend and perform the experiment. Make sure that all the flowers fallen down or hurted. Okay na? ಮಾಡ್ತೀರಾ ಥರ? Okay, thank you.